ವೀಕ್ಷಕರೇ, ದೇವರು ನಮ್ಮನ್ನು ತನ್ನ ಮಮತೆಯಿಂದ ಸೆಳೆದುಕೊಂಡಿದ್ದಾನೆ. ಇದನ್ನೇ ನಾವು ಪ್ರತಿದಿನವೂ ಅಧ್ಯಯನ ಮಾಡುತ್ತಿದ್ದೇವೆ. ಇಂದಿನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇವೆ. ವಾಗ್ದತ್ತ ದೇಶದಲ್ಲಿ 9 ಕುಲದವರಿಗೆ ಉಳಿದ ಸ್ವಾಸ್ಥ್ಯವನ್ನು ಚೀಟು ಹಾಕಿ ಹಂಚಲಾಯಿತು. ನಂಬಿಕೆಯ ಮನುಷ್ಯನಾದ ಕಾಲೇಬನು ಹೆಬ್ರೋನನ್ನು ಕೇಳಿ ಪಡೆದುಕೊಂಡನು. ಹೆಬ್ರೋನ್ ಅಂದರೆ ಏನು? ಕಾಲೇಬನ ಜೀವಿತ ಏನನ್ನು ನಮಗೆ ತಿಳಿಯಪಡಿಸುತ್ತದೆ? ಇವೆಲ್ಲವುಗಳನ್ನು ತಿಳಿದುಕೊಳ್ಳಲು ದೇವರ ಆತ್ಮನ ನಡೆಸುವಿಕೆಯೊಂದಿಗೆ ನಮ್ಮ ಇಂದಿನ ಅಧ್ಯಯನವನ್ನು ಪ್ರಾರಂಭಿಸೋಣ. ಮನುಷ್ಯರ ಅಂತರೇಂದ್ರಿಯವನ್ನು, ಹೃದಯವನ್ನು ಪರೀಕ್ಷಿಸುವಾತನು ಮತ್ತು ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳಿಗೆ ತಕ್ಕ ಹಾಗೆ ಪ್ರತಿಫಲ ಕೊಡುವಾತನೂ ಆಗಿರುವ ಯೇಸು ಕ್ರಿಸ್ತನ ಮಹಿಮೆಯುಳ್ಳ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಇಂದು ನಾವು ಯೆಹೋಶುವನ ಪುಸ್ತಕದ 14ನೇ ಅಧ್ಯಾಯದಿಂದ 18ನೇ ಅಧ್ಯಾಯದವರೆಗೆ ಧ್ಯಾನ ಮಾಡಿಕೊಳ್ಳೋಣ. ಧ್ಯಾನ ಮಾಡುವ ಪ್ರತಿ ಹಂತದಲ್ಲಿಯೂ ನಾವು ದೇವರ ಕೃಪೆಯನ್ನು ಆಶ್ರಯಿಸಿ ಮುಂದೆ ಸಾಗೋಣ. ಯೆಹೋಶುವನ ಪುಸ್ತಕದ 14ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಕಾಲೇಬನಿಗೆ ಹೆಬ್ರೋನ್ ಕೊಡಲ್ಪಟ್ಟಿರುವುದು ಎಂಬುದಾಗಿರುತ್ತದೆ. ನೋಡಿರಿ, ಯೋರ್ದಾನ್ ಹೊಳೆಯನ್ನು ದಾಟಿ ಬಂದ 9 ಕುಲದವರು ಚೀಟು ಹಾಕುವುದರ ಮೂಲಕ ಸ್ವಾಸ್ಥ್ಯವನ್ನು ಹೊಂದಬೇಕಾಗಿರುವುದು. ಆದರೆ ಕಾಲೇಬನು ಹಕ್ಕಿನಿಂದ ಹೆಬ್ರೋನನ್ನು ಹೊಂದಿಕೊಳ್ಳುತ್ತಾನೆ. ಗುಲಾಮನಾಗಿ ದಾಸತ್ವದಲ್ಲಿ ಹುಟ್ಟಿದ ಈ ಕಾಲೇಬನು ಇಸ್ರಾಯೇಲ್ಯರು ಮೊದಲನೆಯ ಸಾರಿ ಕಾದೇಶ್ ಬರ್ನೇಯಕ್ಕೆ ಬಂದಾಗ ಇವನು ಯೆಹೋಶುವನೊಂದಿಗೆ ಗೂಢಾಚಾರನಾಗಿ ಉತ್ತಮವಾದ ಸಮಾಚಾರವನ್ನು ತಂದಿದ್ದನು. ಕಾಲೇಬನು ಗತಕಾಲವನ್ನು ಮರೆಯಲು, ವಾಸ್ತವಾಂಶವನ್ನೆದುರಿಸಲು ಮತ್ತು ಭವಿಷ್ಯತ್ ಕಾಲವನ್ನು ಎದುರಿಸಲು ನಂಬಿಕೆಯನ್ನು ಹೊಂದಿದ್ದನು. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಯೆಹೋಶುವನ ಪುಸ್ತಕ 14ನೇ ಅಧ್ಯಾಯ ಮೊದಲಿನ 2 ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಮಹಾಯಾಜಕ ಎಲ್ಲಾಜಾರನು, ನೂನನ ಮಗ ಯೆಹೋಶುವನು, ಇಸ್ರಾಯೇಲ್ ಕುಲಾಧಿಪತಿಗಳು ಯೆಹೋವನು ಮೋಶೆಯ ಮೂಲಕ ಆಜ್ಞಾಪಿಸಿದಂತೆ ಯೋರ್ದಾನಿನ ಪಶ್ಚಿಮದ ಕಾನಾನ್ ದೇಶವನ್ನು ಚೀಟು ಹಾಕಿ ಇಸ್ರಾಯೇಲ್ಯರ 9 ಕುಲದವರಿಗೆ ಸ್ವಾಸ್ಥ್ಯವಾಗಿ ಹಂಚಿಕೊಟ್ಟರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾವು ಭೂನಕಾಶೆಯಲ್ಲಿ ನೋಡುವುದಾದರೆ ದಾನ್ನಿಂದ ಹಿಡಿದು ಬೆರ್ಷೆಬದವರೆಗೂ ದೇಶವು ಕುಲಕುಲವಾಗಿ ವಿಭಾಗಿಸಿರುವುದನ್ನು ಕಾಣುತ್ತೇವೆ. ರೂಬೇನ್ಯರು, ಗಾದ್ಯರು ಮತ್ತು ಮನಸ್ಸೆ ಕುಲದ ಅರ್ಧ ಜನರು ಯೋರ್ದಾನ್ ಹೊಳೆಯ ಪೂರ್ವ ದಡದಲ್ಲಿದ್ದಾರೆ ಮತ್ತು ದಕ್ಷಿಣದಿಂದ ಪ್ರಾರಂಭಿಸಿ ಉತ್ತರದ ಕಡೆಗೆ ಹೋದ ಹಾಗೆ ನಾವು ಸಿಮೆಯೋನ್, ಯೆಹೂದ, ಬೆನ್ಯಾಮೀನ್, ಎಫ್ರಾಯಿಮ್, ಮನಸ್ಸೆ, ಇಸ್ಸಾಕಾರ್, ಜೆಬುಲೋನ್, ನಫ್ತಾಲಿ, ಆಶೇರ್ ಮತ್ತು ದಾನ್ ಕುಲಗಳ ಭೂಮಿಗಳನ್ನು ನೋಡುತ್ತೇವೆ. ನಾವು ಮುಂದುವರಿದು ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಯೆಹೋಶುವನ ಪುಸ್ತಕ 14ನೇ ಅಧ್ಯಾಯ 5-8 ವಚನಗಳಲ್ಲಿ, ಯೆಹೋವನು ಮೋಶೆಗೆ ಆಜ್ಞಾಪಿಸಿದಂತೆಯೇ ಇಸ್ರಾಯೇಲ್ಯರು ದೇಶವನ್ನು ಹಂಚಿಕೊಂಡರು. ಯೆಹೋಶುವನು ಗಿಲ್ಗಾಲಿನಲ್ಲಿದ್ದಾಗ ಯೆಹೂದ ಕುಲದವರು ಅವನ ಬಳಿಗೆ ಬಂದರು. ಅವರಲ್ಲಿ ಕೆನಿಜ್ಜೆಯನೂ ಯೆಫುನ್ನೆಯ ಮಗನೂ ಆದ ಕಾಲೇಬನು. ಅವನಿಗೆ ಯೆಹೋವನು ಕಾದೇಶ್ ಬರ್ನೇಯದಲ್ಲಿ ನಮ್ಮಿಬ್ಬರ ವಿಷಯವಾಗಿ ದೇವರ ಮನುಷ್ಯನಾದ ಮೋಶೆಗೆ ಹೇಳಿದ್ದು ನಿನಗೆ ಗೊತ್ತಿರುವುದಷ್ಟೇ. ಯೆಹೋವನ ಸೇವಕನಾದ ಮೋಶೆಯು ಈ ದೇಶವನ್ನು ಸಂಚರಿಸಿ ನೋಡುವುದಕ್ಕೋಸ್ಕರ ಕಾದೇಶ್ ಬರ್ನೇಯದಿಂದ ನನ್ನನ್ನು ಕಳಿಸಿದಾಗ ನನಗೆ 40 ವರ್ಷವಾಗಿತ್ತು. ನನ್ನ ಜೊತೆಯಲ್ಲಿ ಬಂದಿದ್ದ ಸಹೋದರರು ಜನರನ್ನು ಎದೆಗೆಡಿಸಿದರು. ನಾನಾದರೂ ನನ್ನ ದೇವರಾದ ಯೆಹೋವನನ್ನೇ ಸಂಪೂರ್ಣವಾಗಿ ನಂಬಿಕೊಂಡು ಯಥಾರ್ಥವನ್ನೇ ಹೇಳಿದೆನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಕಾಲೇಬ ಸಂಪೂರ್ಣವಾಗಿ ದೇವರನ್ನು ಹಿಂಬಾಲಿಸಿದಂಥ ವ್ಯಕ್ತಿಯಾಗಿದ್ದನು. ನೋಡಿರಿ, ನಾವು ದೀರ್ಘಾಯುಷ್ಯವನ್ನು, ಒಳ್ಳೆಯ ಜೀವಿತವನ್ನು ಹೊಂದಲು ಬಯಸುವುದಾದರೆ ಅದಕ್ಕೆ ಪಾಲಿಸಬೇಕಾದ ಕ್ರಮ ಇಲ್ಲಿದೆ. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸುವಾಗೆ ಯೆಹೋಶುವನ ಪುಸ್ತಕ 14ನೇ ಅಧ್ಯಾಯ 10 ಮತ್ತು 11ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಯೆಹೋವನು ಈ ಮಾತುಗಳನ್ನು ಮೋಶೆಗೆ ಹೇಳಿದಂದಿನಿಂದ ಇಸ್ರಾಯೇಲ್ಯರು ಅರಣ್ಯದಲ್ಲಿ ಅಳೆಯುತ್ತಿದ್ದ ವರ್ಷಗಳು ಸೇರಿ 45 ವರ್ಷಗಳು ದಾಟಿದವು. ಯೆಹೋವನು ತಾನು ನುಡಿದಂತೆ ಈ ಕಾಲವೆಲ್ಲ ನನ್ನನ್ನು ಜೀವದಿಂದುಳಿಸಿದ್ದಾನೆ. ಮೋಶೆಯು ನನ್ನನ್ನು ಕಳುಹಿಸಿದಾಗ ನನಗೆಷ್ಟು ಬಲವಿತ್ತೋ ಈಗಲೂ ಅಷ್ಟಿದೆ. ಯುದ್ಧ ಮಾಡುವುದಕ್ಕೂ ವಿಶೇಷ ಕಾರ್ಯಗಳು ನಿರ್ವಹಿಸುವುದಕ್ಕೂ ನನಗೆ ಮುಂಚಿನಂತೆಯೇ ಶಕ್ತಿ ಇರುತ್ತದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕಾಲೇಬನು ಈಗ 85 ವರ್ಷದವನಾಗಿದ್ದು, ಮೋಶೆಯು ಅವನನ್ನು ಕಾನಾನಿಗೆ ಗೂಢಾಚಾರನಾಗಿ ಕಳುಹಿಸಿದ ದಿನದಲ್ಲಿ ತಾನು ಎಷ್ಟು ಬಲದಲ್ಲಿದ್ದೇನೋ ಈಗಲೂ ಅಷ್ಟೇ ಬಲದಲ್ಲಿದ್ದೇನೆ ಎಂಬುದಾಗಿ ಅವನು ಹೇಳುತ್ತಿರುವನು. ಅರಣ್ಯ ಯಾತ್ರೆಯಲ್ಲಿ ಕಾಲೇಬ ಮತ್ತು ಯೆಹೋಶುವನನ್ನು ಬಿಟ್ಟರೆ ಮೊದಲನೆಯ ಸಂತತಿಯ ಜನರೆಲ್ಲರೂ ಸತ್ತು ಹೋಗಿದ್ದಾರೆ.
ಈ ಇಬ್ಬರು ಇನ್ನು 10 ಜನರೊಂದಿಗೆ ಸೇರಿ ಕಾನಾನ್ ಕುರಿತಾಗಿ ವರದಿಗಳನ್ನು ತಂದರು. ಕಾನಾನ್ ದೇಶವನ್ನು ಇಸ್ರಾಯೇಲ್ಯರು ಗೆದ್ದುಕೊಳ್ಳಬಹುದೋ ಎಂಬುದು ಪ್ರಶ್ನೆಯಾಗಿತ್ತು. ದೇವರ ಸಹಾಯದಿಂದ ಇಸ್ರಾಯೇಲ್ಯರು ಆ ದೇಶವನ್ನು ಗೆದ್ದುಕೊಳ್ಳುವಲ್ಲಿ ಸಫಲರಾಗುತ್ತಾರೆ ಎಂಬುದು ಯೆಹೋಶುವ ಮತ್ತು ಕಾಲೇಬರ ಖಚಿತತೆಯಾಗಿತ್ತು. ಕರ್ತನಲ್ಲಿ ಪ್ರಿಯರೇ, ಆದರೆ ಉಳಿದ 10 ಮಂದಿ ಆ ದೇಶದಲ್ಲಿ ಉನ್ನತ ಪುರುಷರನ್ನು ಕಂಡರು ಮತ್ತು ಐಗುಪ್ತಕ್ಕೂ ಹಾಗೂ ಅಲ್ಲಿನ ದಾಸತ್ವಕ್ಕೂ, ಬೇಡಿ ಸರಪಳಿಗಳಿಗೂ, ಅಲ್ಲಿನ ಯಜಮಾನರ ಒಡೆತಗಳಿಗೂ, ಅವರ ಭಾರದ ಅಡಿಯಲ್ಲಿನ ವೇದನೆಗೂ ಹಿಂತಿರುಗಿ ಹೋಗಲು ಬಯಸಿದರು. ಪ್ರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಲೂಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 62ನೇ ವಚನದಲ್ಲಿ ಹೀಗೆ ಹೇಳಿರುತ್ತಾನೆ. ಹೇಗೆಂದರೆ, ಯಾವನಾದರೂ ನೇಗಿಲಿನ ಮೇಲೆ ತನ್ನ ಕೈಯನ್ನು ಹಾಕಿ ಹಿಂದಕ್ಕೆ ನೋಡಿದರೆ ಅವನು ದೇವರ ರಾಜ್ಯಕ್ಕೆ ತಕ್ಕವನಲ್ಲ ಎಂಬುದಾಗಿ. ನೋಡಿರಿ, ದೇವರು ಇಸ್ರಾಯೇಲ್ಯರನ್ನು ಕಾನಾನ್ ದೇಶದೊಳಗೆ ಹೋಗುವುದಕ್ಕೆ ಕರೆದಿದ್ದನು ಮತ್ತು ಅದು ನೆರವೇರುವುದೆಂದು ಕಾಲೇಬನು ನಂಬಿದ್ದನು. ಪ್ರಿಯರೇ, ಇಸ್ರಾಯೇಲ್ಯರು 40 ವರ್ಷಗಳ ಅರಣ್ಯ ಯಾತ್ರೆಯಲ್ಲಿ ಬಹುಶಃ ಯಾರಾದರೂ ಬಂದು ಕಾಲೇಬನಿಗೆ ಒಂದು ವೇಳೆ ಹೀಗೆ ಹೇಳಿರಬಹುದೆಂದು ನಾನು ನೆನೆಸುತ್ತೇನೆ. ಹೇಗೆಂದರೆ, ಸಹೋದರ ಕಾಲೇಬನೇ, ಈ ಅರಣ್ಯದಲ್ಲಿ ಇದೆಂಥ ಸುಡು ಬಿಸಿಲಿದೆಯಲ್ಲವೇ ಎಂಬುದಾಗಿ. ಅದಕ್ಕೆ ಕಾಲೇಬನು ಹೀಗೆ ಉತ್ತರಿಸಿರಬಹುದು, ನಾನು ನಿಜವಾಗಿಯೂ ಅದನ್ನು ಅಷ್ಟೊಂದು ಗಮನಿಸಲಿಲ್ಲ. ಸ್ವಲ್ಪ ಬಿಸಿಯಂತೂ ಇದೆ, ಆದರೆ ನಾನು ಎಷ್ಕೋಲ ತಗ್ಗಿನ ಪ್ರದೇಶದ ಹಣ್ಣುಗಳ ಬಗ್ಗೆ ಯೋಚಿಸುತ್ತಾ ಇದ್ದೆ ಮತ್ತು ನಾನು ಹೆಬ್ರೋನ್ ಪಟ್ಟಣದ ಬಗ್ಗೆ ಯೋಚಿಸುತ್ತಾ ಇದ್ದೆ. ನಮ್ಮ ತಂದೆ ಅಬ್ರಹಾಮನು ಆ ಸ್ಥಳವನ್ನು ಇಷ್ಟಪಟ್ಟನು ಮತ್ತು ನಾನೂ ಅದನ್ನು ಇಷ್ಟಪಡುತ್ತೇನೆ. ನಾನು ಅಲ್ಲಿಗೆ ಹೋಗುತ್ತಾ ಇದ್ದೇನೆ ಎಂಬುದಾಗಿ. ಪ್ರಿಯರೇ, ಅರಣ್ಯದಲ್ಲಿಯೂ ಕಾಲೇಬನು ಭವಿಷ್ಯತ್ ಕಾಲದ ಯೋಚನೆಯನ್ನು ಹೊಂದಿದ್ದನು. ಅವನು ಮಹಾ ನಿರೀಕ್ಷೆಯನ್ನು ಹೊಂದಿದ್ದನು. ಅದು ಅವನನ್ನು ಎಳೆಯ ವಯಸ್ಸಿನವನಾಗಿ ಇಟ್ಟಿತು. 40 ವರ್ಷಗಳಲ್ಲಿ ಅವನ ಸಂತತಿಯವರು ಸತ್ತು ಹೋದರು. ಆದರೆ ಅದೆಲ್ಲವೂ ಕಾಲೇಬನನ್ನು ಅಲುಗಾಡಿಸಲಿಲ್ಲ. ಅವನು ಇನ್ನೂ ಆರೋಗ್ಯವಂತನಾದನು. ವಾಗ್ದಾನದ ದೇಶದ ಉನ್ನತ ಪುರುಷರ ಮುಂದೆ ಇಸ್ರಾಯೇಲ್ಯರು ಮಿಡತೆಗಳ ಹಾಗೆ ಕಾಣುವರು ಎಂದು ಆ ಉಳಿದ 10 ಜನ ಹೇಳಿದರೆ, ಕಾಲೇಬನು ದೇವರ ಕುರಿತು ಯೋಚಿಸಿದನು. ಪ್ರಿಯರೇ, ಈ ಮನುಷ್ಯನು ಹೃದಯದಲ್ಲಿ ಭಯಮುಕ್ತನಾಗಿದ್ದನು. ಮಾರ್ಟಿನ್ ಲೂಥರ್ ಅವರು ಹೀಗೆ ಹೇಳಿರುವರು, ಒಬ್ಬ ವ್ಯಕ್ತಿ ದೇವರೊಂದಿಗೆ ಸೇರಿದರೆ ಅದು ಬಹುಮತವಾಗುವುದು ಎಂಬುದಾಗಿ. ಪ್ರಿಯರೇ, ಉನ್ನತ ಪುರುಷರಿಗಿಂತ ದೇವರು ಅತ್ಯುನ್ನತನಾಗಿದ್ದನು. ಕಾಲೇಬನು ಒಬ್ಬನೇ ಒಬ್ಬ ವಿಶ್ವಾಸಿಯನ್ನು ಕಾಣದೆ 12 ವರ್ಷ ಬರ್ಮಾ ದೇಶದಲ್ಲಿ ಕಳೆದ ಅದೋನಿರಾಮ್ ಜಡ್ಸನ್ ಎಂಬ ಸುವಾರ್ತಿಕರ ಕುರಿತು ಜ್ಞಾಪಕಪಡಿಸುತ್ತಾನೆ. ಅವರನ್ನು ಅಲ್ಲಿಗೆ ಕಳುಹಿಸಿದ ಕಾರ್ಯಕಾರಿ ಮಂಡಳಿಯವರು ಸೇವೆಯಲ್ಲಿ ಯಾವ ಪರಿಣಾಮವನ್ನು ಕಾಣದಾದಾಗ ಅವರು ತಕ್ಷಣ ಹಿಂದಿರುಗಬೇಕು ಎಂಬ ಅರ್ಥದೊಂದಿಗೆ ಒಂದು ಪತ್ರವನ್ನು ಬರೆದು ಬರ್ಮಾ ದೇಶದ ಕುರಿತು ಆ ಸೇವಕರ ದೂರದೃಷ್ಟಿಯನ್ನು ವಿಚಾರಿಸಿದರು. ಅದಕ್ಕೆ ಭವಿಷ್ಯತ್ ಕಾಲವು ದೇವರ ವಾಗ್ದಾನಗಳಷ್ಟೇ ಪ್ರಕಾಶಮಾನವಾಗಿದೆ ಎಂಬುದಾಗಿ ಸೇವಕರು ಉತ್ತರಿಸಿದರು. ನೋಡಿರಿ, ಅವರು ಅಷ್ಟು ವರ್ಷಗಳ ಕಾಲ ಆ ದೇಶದ ಕಾಡುಗಳಲ್ಲಿ ವಾಸಿಸಲು ಕಾರಣ ದೇವರ ಮೇಲಿನ ಅವರ ಭರವಸೆಯಾಗಿತ್ತು. ಅವರು ಹೇಗೋ ಹೆಚ್ಚಿನ ಪ್ರಮಾಣ ನಷ್ಟ ಹೊಂದಿದರು ಮತ್ತು ಅನೇಕ ವರ್ಷಗಳು ಗತಿಸಿದರು. ಅಂತಿಮವಾಗಿ ಉಜ್ಜೀವನವು ಆ ದೇಶವನ್ನು ಮುಟ್ಟಿತು. ಆ ಸೇವಕರ ಹೆಚ್ಚಿನ ಸಮಯವಂತೂ ದಾಟಿ ಹೋಗಿತ್ತು. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ನಮ್ಮ ಕುರಿತಾಗಿ ಹೇಗೆ ಸ್ವಲ್ಪ ಆಲೋಚಿಸೋಣ. ದೇವರು ಈ ದಿನಕ್ಕಾಗಿ ನಮಗಿಟ್ಟಿರುವ ಆತ್ಮಿಕ ಆಶೀರ್ವಾದಗಳನ್ನು ನಾವು ಆನಂದಿಸುತ್ತಾ ಇದ್ದೇವೆಯಾ? ಇಲ್ಲ, ನನಗೆ ಅನೇಕ ಕಷ್ಟಗಳಿವೆ ಎಂಬುದಾಗಿ ಹೇಳುತ್ತಾ ಇದ್ದೇವೆಯೋ? ನೋಡಿರಿ, ವಿಶ್ವಾಸಿಗಳಿಗೂ ದೇವರ ಮಕ್ಕಳಿಗೂ ಈ ಜೀವನ ಯಾತ್ರೆಯಲ್ಲಿ ಕಷ್ಟಗಳು ಬಹಳ ಉಂಟು. ಆಕ್ಷೇಪಣೆ ಮಾಡಲು ಅನೇಕ ಸಂಗತಿಗಳುಂಟು. ಆದರೆ ನಮ್ಮ ನಿರೀಕ್ಷೆ ಯಾವುದರಲ್ಲಿರುತ್ತದೆ? ನಮ್ಮ ಭವಿಷ್ಯತ್ ಕಾಲದ ಬಗ್ಗೆ ನಾವೇನು ಯೋಚಿಸುತ್ತಾ ಇದ್ದೇವೆ? ಕಾಲೇಬನು ಆ ಅರಣ್ಯ ಯಾತ್ರೆಯ 40 ವರ್ಷಗಳು ಯೇಸು ಕ್ರಿಸ್ತನಲ್ಲಿ ತನಗಿರುವ ಆತ್ಮಿಕ ಆಶೀರ್ವಾದಗಳನ್ನು ಆನಂದಿಸಿದನು. ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯರೇ, ಕಾಲೇಬನು ದೇವರಲ್ಲಿ ತನ್ನ ಭರವಸೆಯನ್ನಿಟ್ಟದ್ದರಿಂದ ಮತ್ತು ಅವನು ನಂಬಿಕೆಯ ವ್ಯಕ್ತಿಯಾದ್ದರಿಂದ ಅವನು ಹೀಗೆ ಹೇಳುತ್ತಾನೆ. ಬನ್ನಿರಿ, ಯೆಹೋಶುವನ ಪುಸ್ತಕ 14ನೇ ಅಧ್ಯಾಯ 12ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಹೀಗಿರಲಾಗಿ ಯೆಹೋವನು ಆ ದಿನದಲ್ಲಿ ಸೂಚಿಸಿದಂಥ ಈ ಪರ್ವತ ಪ್ರದೇಶವನ್ನು ನನಗೆ ಕೊಡು. ಇದರಲ್ಲಿ ಉನ್ನತ ಪುರುಷರಿರುತ್ತಾರೆಂದು, ಇದರ ಪಟ್ಟಣಗಳು ದೊಡ್ಡವು, ಕೋಟೆ ಕೊತ್ತಲುಗಳುಳ್ಳವೂ ಆಗಿವೆ ಎಂದು ಆ ಕಾಲದಲ್ಲಿ ನೀನು ಕೇಳಿದೆಯಲ್ಲ. ಅವರೆಲ್ಲರನ್ನು ಓಡಿಸಿ ಬಿಡುವುದಕ್ಕೋಸ್ಕರ ಯೆಹೋವನು ತನ್ನ ಮಾತಿಗನುಸಾರವಾಗಿ ನನಗೆ ಸಹಾಯ ಮಾಡುವನೆಂದು
ನಿರೀಕ್ಷಿಸಿಕೊಂಡಿದ್ದೇನೆ ಅಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆದಿಕಾಂಡದಲ್ಲಿ ನಾವು ಧ್ಯಾನಿಸಿದ ವಿಷಯಗಳನ್ನು ಸ್ಮರಿಸಿಕೊಳ್ಳುವುದಾದರೆ, ಅಬ್ರಹಾಮನು ಹೆಬ್ರೋನಿಗೆ ಹೋದನು ಎಂಬುದಾಗಿ ನೋಡುತ್ತೇವೆ. ಹೆಬ್ರೋನ್ ಅಂದರೆ ಅನ್ಯೋನ್ಯತೆ ಎಂಬುದಾಗಿ ಅರ್ಥ. ಅದು ಒಡನಾಟದ ಸ್ಥಳವಾಗಿತ್ತು. ಕಾಲೇಬನು ದೇವರೊಂದಿಗೆ ಅನ್ಯೋನ್ಯತೆಯನ್ನು ಇಟ್ಟುಕೊಂಡಿದ್ದನು ಮತ್ತು ಈಗ ಹೆಬ್ರೋನಿನಲ್ಲಿ ವಾಸಿಸಲು ಬಯಸುತ್ತಾನೆ. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸುವಾಗೆ ಯೆಹೋಶುವನ ಪುಸ್ತಕ 14ನೇ ಅಧ್ಯಾಯ 13 ಮತ್ತು 14ನೇ ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಆಗ ಯೆಹೋಶುವನು ಯೆಫುನ್ನೆಯ ಮಗನಾದ ಕಾಲೇಬನನ್ನು ಆಶೀರ್ವದಿಸಿ ಹೆಬ್ರೋನ್ ಪಟ್ಟಣವನ್ನು ಅವನಿಗೆ ಸ್ವಾಸ್ಥ್ಯವಾಗಿ ಕೊಟ್ಟನು. ಕೆನಿಜ್ಯನಾದ ಯೆಫುನ್ನೆಯ ಮಗ ಕಾಲೇಬನು ಇಸ್ರಾಯೇಲ್ ದೇವರಾದ ಯೆಹೋವನನ್ನು ಸಂಪೂರ್ಣವಾಗಿ ಹೊಂದಿಕೊಂಡದ್ದರಿಂದ ಹೆಬ್ರೋನ್ ಅವನಿಗೆ ಸ್ವಾಸ್ಥ್ಯವಾಗಿ ಸಿಕ್ಕಿತು. ಅದು ಇಂದಿನವರೆಗೂ ಅವನದೇ ಆಗಿರುತ್ತದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಒಂದು ದಿವಸ ನಾವು ಪ್ರತಿಫಲವನ್ನು ಹೊಂದಲಿದ್ದೇವೆ. ನೋಡಿರಿ, ನಾವು ದೇವರಿಗೋಸ್ಕರ ಮಾಡಿರುವಂಥ ಮಹಾಕಾರ್ಯಕ್ಕಾಗಲಿ ನಮ್ಮ ಪ್ರಖ್ಯಾತಿ ಅಥವಾ ಜನಪ್ರಿಯತೆಗಾಗಿ ನಾವು ಪ್ರತಿಫಲವನ್ನು ಹೊಂದುವುದಿಲ್ಲ. ನಾವು ದೇವರನ್ನು ಸಂಪೂರ್ಣವಾಗಿ ಹಿಂಬಾಲಿಸಿರುವೆವೋ ಎಂಬುದು ಅತೀ ಪ್ರಮುಖವಾದ ವಿಷಯವಾಗಿರುತ್ತದೆ. ದೇವರ ಮನುಷ್ಯನಾಗಿರುವ ಕಾಲೇಬನು ಹೆಬ್ರೋನನ್ನು ತೆಗೆದುಕೊಂಡನು. ಅಲ್ಲಿ ಉನ್ನತ ಪುರುಷರಿದ್ದರು, ಆದರೆ ಅದೇ ಅತ್ಯುತ್ತಮವಾದ ಸ್ಥಳವಾಗಿರುವುದರಿಂದ ಆ ಸ್ಥಳವೇ ನನಗೆ ಬೇಕು ಎಂದು ಕಾಲೇಬನು ಹೇಳಿದನು. ಅದರಂತೆ ನಾವು ಕೂಡ ದೇವರು ಕ್ರಿಸ್ತ ಯೇಸುವಿನಲ್ಲಿ ಇಟ್ಟಿರುವ ಉನ್ನತ ಕರೆಗೆ ಕಿವಿಗೊಟ್ಟು ಎಡೆಬಿಡದೆ ಭರವಸದಿಂದ ಮುನ್ನಡೆಯೋಣ. ಇಲ್ಲಿಗೆ ಯೆಹೋಶುವನ ಪುಸ್ತಕದ 14ನೇ ಅಧ್ಯಾಯದ ಧ್ಯಾನವು ಮುಕ್ತಾಯವಾಯಿತು. ಇಲ್ಲಿಯವರೆಗೆ ದೇವರು ತನ್ನಾತ್ಮನ ಮೂಲಕ ನಮ್ಮನ್ನು ಆಶೀರ್ವದಿಸಿ ಬಲಪಡಿಸಿ ಮುನ್ನಡೆಸಿದ್ದಾನೆ. ಆತನ ನಾಮಕ್ಕೆ ಮಹಿಮೆಯುಂಟಾಗಲಿ. ಪ್ರಿಯರೇ, ಈಗ ನಾವು ಮುಂದುವರಿದು ಯೆಹೋಶುವನ ಪುಸ್ತಕ 15ನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಈ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಇಸ್ರಾಯೇಲಿನ ಕುಲಗಳಿಗೆ ಸ್ವಾಸ್ಥ್ಯ ವಶಪಡಿಸಿಕೊಡುವುದು ಎಂಬುದಾಗಿ ಇರುತ್ತದೆ. ಈ ವಾಕ್ಯ ಧ್ಯಾನದ ಭಾಗವು ಯೋರ್ದಾನ್ ಹೊಳೆಯ ಪಶ್ಚಿಮ ಬದಿಯಲ್ಲಿ ನೆಲೆಸಿದ ಇಸ್ರಾಯೇಲಿನ ಕುಲಗಳಿಗೆ ವಾಗ್ದಾನದ ದೇಶವನ್ನು ಸರಿಯಾಗಿ ಪಾಲು ಮಾಡಿಕೊಡುವುದರ ವಿಷಯವನ್ನು ಒಳಗೊಂಡಿರುತ್ತದೆ. ಪ್ರಿಯರೇ, 15ನೇ ಅಧ್ಯಾಯವು ಯೆಹೂದದ ಪಾಲನ್ನು ವ್ಯವಹರಿಸುತ್ತದೆ. 16ನೇ ಅಧ್ಯಾಯವು ಎಫ್ರಾಯಿಮನ ಪಾಲನ್ನು, 17ನೇ ಅಧ್ಯಾಯವು ಮನಸ್ಸೆಯ ಪಾಲನ್ನು ವ್ಯವಹರಿಸುತ್ತದೆ. 18 ಮತ್ತು 19ನೇ ಅಧ್ಯಾಯಗಳು ಸಿಮೆಯೋನ್, ಜೆಬುಲೋನ್, ಇಸ್ಸಾಕಾರ್, ಆಶೇರ್, ನಫ್ತಾಲಿ ಮತ್ತು ದಾನ್ ಕುಲಗಳ ಪಾಲುಗಳನ್ನು ವ್ಯವಹರಿಸುತ್ತವೆ. ನೋಡಿರಿ, ಇಸ್ರಾಯೇಲ್ ದೇಶದವರಿಗೆ ಈ ಭಾಗವು ಬಹು ಪ್ರಾಮುಖ್ಯವಾಗಿತ್ತು, ಆದರೆ ನಮಗೆ ಅಷ್ಟೊಂದು ಪ್ರಾಮುಖ್ಯತೆ ಹೊಂದಿರುವುದಿಲ್ಲ. ಆದುದರಿಂದ ಮುಖ್ಯವಾದ ಕೆಲವು ಅಂಶಗಳು ನಾವು ತೆಗೆದುಕೊಂಡು ಧ್ಯಾನಿಸೋಣ. ಮೊದಲನೇದಾಗಿ ಯೆಹೂದದ ಪಾಲು ಎಂಬುದಾಗಿ ನೋಡೋಣ. ಪ್ರಿಯರೇ, ಈಗಾಗಲೇ ನಾವು 14ನೇ ಅಧ್ಯಾಯದಲ್ಲಿ ಕಾಲೇಬನು ಯೆಹೂದ ಕುಲದ ಸದಸ್ಯನಾಗಿರುವುದನ್ನು ಮತ್ತು ದೇವರು ಅವನಿಗೆ ಹೆಬ್ರೋನ್ ಪಟ್ಟಣವನ್ನು ಕೊಟ್ಟಿರುವುದನ್ನು ನೋಡಿದ್ದೇವೆ. 15ನೇ ಅಧ್ಯಾಯದಲ್ಲಿ ಈ ಗಮನಾರ್ಹವಾದ ವ್ಯಕ್ತಿಯ ಕುರಿತು ಇನ್ನೂ ಹೆಚ್ಚು ನಾವು ಕಂಡುಕೊಳ್ಳುತ್ತೇವೆ. ಅಷ್ಟೇ ಅಲ್ಲ, ಈ ಅಧ್ಯಾಯದಲ್ಲಿ ಯೆಹೂದದ ಇಡೀ ಕುಲದ ಮೇರೆಗಳನ್ನು ಕೊಡಲಾಗಿದೆ. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವಾಗೆ ಯೆಹೋಶುವನ ಪುಸ್ತಕ 15ನೇ ಅಧ್ಯಾಯ 13 ಮತ್ತು 14ನೇ ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರುತ್ತದೆ: ಯೆಹೋಶುವನು ಯೆಹೋವನ ಅಪ್ಪಣೆಯಂತೆ ಯೆಫುನ್ನೆಯ ಮಗನಾದ ಕಾಲೇಬನಿಗೆ ಯೆಹೂದ ಕುಲದವರ ಮಧ್ಯದಲ್ಲಿಯೇ ಆನಾಕನ ತಂದೆಯಾದ ಅರ್ಬನ ಪಟ್ಟಣವಾಗಿದ್ದ ಹೆಬ್ರೋನನ್ನು ಕೊಟ್ಟನು. ಕಾಲೇಬನು ಶೇಷೈ, ಅಹಿಮಾನ್, ತಲೈ ಎಂಬ ಆನಾಕನ 3 ಮಕ್ಕಳನ್ನು ಅಲ್ಲಿಂದ ಹೊರಡಿಸಿಬಿಟ್ಟನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ. ಮುದುಕನಾದ ಕಾಲೇಬನು ಉನ್ನತ ಪುರುಷರು ವಾಸಿಸುವ ಸ್ಥಳವನ್ನು ತನ್ನ ಸ್ವಾಸ್ಥ್ಯಕ್ಕಾಗಿ ಬಯಸುತ್ತಿರುವನು. ತಾನು ಎಳೆಯ ಪ್ರಾಯದವನಾಗಿದ್ದಾಗ ಹೇಗೆ ವೈರಿಗಳನ್ನು ಎದುರಿಸಿದ್ದನೋ ಹಾಗೆಯೇ ಈಗ ಮುದುಕನಾದಾಗ್ಯೂ ಉನ್ನತ ಪುರುಷರನ್ನು ಎದುರಿಸಲು ಜಯಿಸಲು ಸಿದ್ಧನಾಗಿರುವುದನ್ನು ನಾವು ನೋಡುತ್ತೇವೆ. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿದು ನಾವು ಯೆಹೋಶುವನ ಪುಸ್ತಕ 15ನೇ ಅಧ್ಯಾಯ 15ರಿಂದ 19ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಆನಂತರ ಅವನು ಹೊರಟು ಕಿರ್ಯತ್ ಸೇಫೇರ್ ಅನಿಸಿಕೊಳ್ಳುತ್ತಿದ್ದ ದೇಬೇರಿನ ನಿವಾಸಿಗಳೊಡನೆ ಯುದ್ಧ ಮಾಡಿದನು. ಅವನು ಕಿರ್ಯತ್ ಸೇಫೇರನ್ನು ಹಿಡಿದುಕೊಳ್ಳುವವನಿಗೆ ತನ್ನ ಮಗಳಾದ ಅಕ್ಷ ಎಂಬಾಕೆಯನ್ನು ಮದುವೆ ಮಾಡಿಕೊಡುತ್ತೇನೆ ಅಂದನು. ಕೆನೇಜನ ಮಗನೂ ಕಾಲೇಬನ ತಮ್ಮನೂ ಆದ ಒತ್ನಿಯೇಲನು ಅದನ್ನು ತೆಗೆದುಕೊಳ್ಳಲು ಅವನಿಗೆ ತನ್ನ ಮಗಳಾದ ಅಕ್ಷ ಎಂಬಾಕೆಯನ್ನು ಮದುವೆ ಮಾಡಿಕೊಟ್ಟನು.
ಆಕೆಯು ಬರುತ್ತಿರುವಾಗ ತನ್ನ ತಂದೆಯ ಹತ್ತಿರ ಭೂಮಿಯನ್ನು ಕೇಳಬೇಕೆಂದು ಗಂಡನನ್ನು ಪ್ರೇರೇಪಿಸಿ ತಾನು ಕತ್ತೆಯ ಮೇಲಿಂದ ಇಳಿದಳು. ಕಾಲೇಬನು ನಿನಗೇನು ಬೇಕೆಂದು ಆಕೆಯನ್ನು ಕೇಳಲು ಆಕೆಯು, ನನಗೊಂದು ದಾನ ಕೊಡಬೇಕು, ನನ್ನನ್ನು ಬೆಗ್ಗಾಡಿಗೆ ಕೊಟ್ಟುಬಿಟ್ಟಿಯಲ್ಲ, ಬುಗ್ಗೆಗಳಿರುವ ಸ್ಥಳವನ್ನು ನನಗೆ ಕೊಡು ಅಂದಳು. ಆಗ ಅವನು ಆಕೆಗೆ ಮೇಲಣ ಮತ್ತು ಕೆಳಗಣ ಬುಗ್ಗೆಗಳನ್ನು ಕೊಟ್ಟನು ಎಂಬುದಾಗಿ. ಪ್ರಿಯರೇ, ಯೆಹೂದ ಕುಲದ ಒಟ್ಟು ಪ್ರದೇಶವನ್ನು ಅಧ್ಯಾಯದ ಮೊದಲನೆಯ ಭಾಗದಲ್ಲಿ ಗುರುತಿಸಲಾಗಿದೆ. ಅದರ ನಂತರ ಪಟ್ಟಣಗಳನ್ನು ಪ್ರಸ್ತಾಪಿಸಲಾಗಿದೆ. ಭೂಪಟದಲ್ಲಿ ಅವುಗಳನ್ನು ಗುರುತಿಸಲು ಕಷ್ಟಕರವಾಗಿರುವವು, ಯಾಕಂದರೆ ಅವು ತಗ್ಗಾದ ಪ್ರದೇಶದಲ್ಲಿ ಇರುತ್ತವೆ. ಮುಂದಕ್ಕೆ ನಾವು ನೋಡೋಣ ಎಫ್ರಾಯಿಮ್ನ ಪಾಲು ಎಂಬುದಾಗಿ. ಪ್ರಿಯರೇ, ಯೋಸೇಫನು ಯಾಕೋಬನ 12 ಮಕ್ಕಳಲ್ಲಿ ಒಬ್ಬನಾಗಿದ್ದನು ಮತ್ತು ಎಫ್ರಾಯಿಮ್ ಹಾಗೂ ಮನಸ್ಸೆ ಎಂಬವರು ಯೋಸೇಫನ 2 ಮಕ್ಕಳು. ಅವರು ತಲಾ ಒಂದೊಂದು ಕುಲ ಎಂಬುದಾಗಿ ಪರಿಗಣಿಸಲ್ಪಟ್ಟಿದ್ದರು. ಲೇವಿ ಕುಲದವರು ಯಾಜಕೋದ್ಯೋಗದಲ್ಲಿದ್ದರಿಂದ ಅವರಿಗೆ ಯಾವ ಸ್ವಾಸ್ಥ್ಯವಿಲ್ಲದ ಕಾರಣ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳುವ ಕುಲಗಳು 13 ಆಗಿರದೆ 12 ಆಗಿದ್ದವು. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸುವಾಗೆ ಯೆಹೋಶುವನ ಪುಸ್ತಕ 16ನೇ ಅಧ್ಯಾಯ ಮೊದಲಿನ 4 ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಯೋಸೇಫನ ವಂಶದವರಿಗೆ ದೊರಕಿದ ಸ್ವಾಸ್ಥ್ಯದ ಮೇರೆಯು ಎರಿಕೋವಿನ ಬಳಿಯಲ್ಲಿ ಯೋರ್ದಾನ್ ತೀರದಿಂದ ತೊಡಗಿ ಎರಿಕೋವಿನ ಪೂರ್ವದಲ್ಲಿದ್ದ ಹಳ್ಳ, ಎರಿಕೋವಿಗೂ ಬೇತೇಲಿಗೂ ನಡುವೆ ಇರುವ ಬೆಟ್ಟದ ಸೀಮೆಯ ಅರಣ್ಯ, ಬೇತೇಲ್ ಇವುಗಳ ಮೇಲೆ ಲೂಜಿಗೆ ಹೋಗುತ್ತದೆ. ಅಲ್ಲಿಂದ ಹರ್ಕಿಯರ ಮೇರೆಯನ್ನು ಅನುಸರಿಸಿ ಅಟಾರೋತಿಗೆ ಹೋಗುತ್ತದೆ. ಅಲ್ಲಿಂದ ಇಳಿದು ಪಶ್ಚಿಮ ದಿಕ್ಕಿನಲ್ಲಿರುವ ಎಪ್ಲೇಟ್ಯರ ಪ್ರಾಂತ್ಯವನ್ನು ಮುಟ್ಟಿ ಕೆಳಗಿನ ಬೆತ್ ಹೋರೋನಿನ ಮೇಲೆ ಗೆಜೇರಿಗೆ ಹೋಗಿ ಸಮುದ್ರ ತೀರದಲ್ಲಿ ಮುಗಿಯುತ್ತದೆ. ಇದು ಯೋಸೇಫನ ಮಕ್ಕಳಾದ ಮನಸ್ಸೆ, ಎಫ್ರಾಯಿಮ್ ಎಂಬ ಕುಲಗಳಿಗೆ ಸಿಕ್ಕಿದ ಸ್ವಾಸ್ಥ್ಯದ ಮೇರೆಯು ಎಂಬುದಾಗಿ. ಪ್ರಿಯರೇ, ಮುಂದಕ್ಕೆ ನಾವು ನೋಡುತ್ತೇವೆ ಮನಸ್ಸೆಯ ಪಾಲು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾವು ಜ್ಞಾಪಿಸಿಕೊಳ್ಳುವುದಾದರೆ ಮನಸ್ಸೆ ಕುಲವು ಈಗಾಗಲೇ 2 ಭಾಗವಾಗಿದೆ. ಅಂದರೆ ಮನಸ್ಸೆ ಕುಲದ ಅರ್ಧ ಭಾಗವು ಯೋರ್ದಾನ್ ಹೊಳೆಯ ಪೂರ್ವದಡದಲ್ಲಿ ನೆಲೆಸಿದ್ದಾರೆ ಮತ್ತು ಉಳಿದ ಅರ್ಧ ಭಾಗವು ಯೋರ್ದಾನ್ ಹೊಳೆಯನ್ನು ದಾಟಿ ಈಗ ತಮ್ಮ ಸ್ವಾಸ್ಥ್ಯವನ್ನು ಹೊಂದುತ್ತಾ ಇದ್ದಾರೆ. ನೋಡಿರಿ, ಯೋಸೇಫನ ಮಕ್ಕಳಿಗೆ ಸಂಬಂಧಿಸಿದ ಗಮನಾರ್ಹ ದೃಷ್ಟಾಂತ, ಅದರಲ್ಲೂ ವಿಶೇಷವಾಗಿ ಎಫ್ರಾಯಿಮ್ನ ಕುರಿತಾಗಿ ಈ ಅಧ್ಯಾಯದಲ್ಲಿದೆ. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸುವಾಗೆ ಯೆಹೋಶುವನ ಪುಸ್ತಕ 17ನೇ ಅಧ್ಯಾಯ 14ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಆದರೆ ಯೋಸೇಫ್ಯರು ಯೆಹೋಶುವನಿಗೆ, ನೀನು ಚೀಟು ಹಾಕಿ ನಮಗೆ ಒಂದೇ ಭಾಗವನ್ನು ಕೊಟ್ಟಿದ್ದೇಕೆ? ಯೆಹೋವನು ನಮ್ಮನ್ನು ಇಂದಿನವರೆಗೂ ಆಶೀರ್ವದಿಸಿದರಿಂದ ನಾವು ಮಹಾಜನಾಂಗವಾಗಿದ್ದೇವಲ್ಲ ಎಂದು ಹೇಳಲು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಎಫ್ರಾಹಿಮರು ತಮಗೆ ಭೂಮಿಯ ದೊಡ್ಡ ಪಾಲು ಕೊಡಲ್ಪಡದೇ ಇರುವಾಗ ಅವರು ದೂರು ಹೇಳುವವರಾದರು. ವಾಸ್ತವವಾಗಿ ಮನಸ್ಸೆ ಕುಲದವರು ಹೊಂದಿದ್ದರಲ್ಲಿ ಕೇವಲ ಅರ್ಧದಷ್ಟು ಮಾತ್ರ ಎಫ್ರಾಯಿಮ್ ಕುಲದವರಿಗೆ ಕೊಡಲಾಗಿತ್ತು. ಎಫ್ರಾಯಿಮ್ ಕುಲದಲ್ಲಿ ಅನೇಕ ಜನರಿದ್ದರು. ಯೆಹೋಶುವನು ಇದೇ ಕುಲಕ್ಕೆ ಸಂಬಂಧಪಟ್ಟವನಾಗಿದ್ದರಿಂದ ಅವನು ಬಹುಶಃ ತನ್ನ ಕುಲದವರಿಗೆ ಏನಾದರೂ ಸಹಾಯ ಮಾಡಬಹುದೆಂದು ಎಫ್ರಾಹಿಮರು ಭಾವಿಸಿದ್ದರು. ಅವರು ಹೊಂದಿದ್ದ ಸ್ವಾಸ್ಥ್ಯವು ಬೆಟ್ಟದ ಸೀಮೆಯಾಗಿತ್ತು. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವಾಗೆ ಯೆಹೋಶುವನ ಪುಸ್ತಕ 17ನೇ ಅಧ್ಯಾಯ 15ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಯೆಹೋಶುವನು ಅವರಿಗೆ, ಮಹಾಜನಾಂಗವಾದ ನಿಮಗೆ ಎಫ್ರಾಯಿಮ್ ಬೆಟ್ಟದ ಸೀಮೆ ಸಾಲದಿದ್ದರೆ ಪೆರಿಜ್ಯರ ಮತ್ತು ರೇಫಾಯರ ಸೀಮೆಗಳಿಗೆ ಹೋಗಿ ಅಲ್ಲಿನ ಕಾಡು ಕಡಿದು ಸ್ಥಳ ಮಾಡಿಕೊಳ್ಳಿರಿ ಅಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಇಂದು ಆ ಸ್ಥಳವನ್ನು ನಾವು ಸಂಧಿಸುವುದಾದರೆ ಆ ಬೆಟ್ಟದ ಸೀಮೆಯು ಯಾವ ಮರಗಳಿಲ್ಲದೆ ಇರುವುದನ್ನು ನಾವು ಕಾಣಬಹುದು. ಮರಗಳಿಗೆಲ್ಲ ಏನಾಯಿತು ಎಂಬುದಾಗಿ ನಾವು ಕೇಳುವುದಾದರೆ, ಅಂದು ಯೆಹೋಶುವನ ಸಮಯದಲ್ಲಿ ಎಫ್ರಾಹಿಮರು ಹಲವು ಮರಗಳನ್ನು ಕಡಿದು ಹಾಕಿದರು. ಕಾಲಕ್ರಮೇಣ ಅನೇಕ ವೈರಿಗಳು ಬಂದು ಅದನ್ನೇ ಮಾಡಿದರು. ಬನ್ನಿರಿ, ಮುಂದಕ್ಕೆ ನಾವು ಯೆಹೋಶುವನ ಪುಸ್ತಕ 17ನೇ ಅಧ್ಯಾಯ 17 ಮತ್ತು 18ನೇ ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಅವನು ಯೋಸೇಫ್ಯರಾದ ಎಫ್ರಾಯಿಮ್, ಮನಸ್ಸೆ ಕುಲಗಳ ಜನರಿಗೆ, ನೀವು ಮಹಾಜನಾಂಗವೂ ಬಹು ಬಲವುಳ್ಳವರು ಆಗಿರುವುದು ನಿಜ. ನೀವು ಒಂದು ಭಾಗಕ್ಕಿಂತ ಹೆಚ್ಚು ತೆಗೆದುಕೊಳ್ಳಬಹುದಲ್ಲ. ಆ ಬೆಟ್ಟದ ಸೀಮೆಯನ್ನು ನಿಮಗೆ ಕೊಟ್ಟಿರುತ್ತೇನೆ. ಅದರಲ್ಲಿ ಕಾಡುಗಳಿದ್ದರೂ ನೀವು ಅವುಗಳನ್ನು ಕಡಿದು ಹಾಕಬಹುದು. ಅದಕ್ಕೆ ಸೇರಿರುವ ಬಯಲು ನಿಮ್ಮದೇ. ಕಾನಾನ್ಯರು ಬಲಿಷ್ಠರಾಗಿ ಕಬ್ಬಿಣದ ರಥಗಳುಳ್ಳವರಾಗಿದ್ದರೂ ನೀವು ಅವರನ್ನು ಹೊರಡಿಸುವಿರಿ ಎಂದು ಉತ್ತರ ಕೊಟ್ಟನು ಎಂಬುದಾಗಿ.
ನೋಡಿರಿ, ಯೆಹೋಶುವನು ಈ ರೀತಿಯಾಗಿ ಹೇಳುತ್ತಿರುವನು, ಹೇಗೆಂದರೆ, ನಿಮಗೆ ಕೊಡಲ್ಪಟ್ಟಿರುವುದರಲ್ಲಿ ನಿಮಗೆ ತೃಪ್ತಿ ಇಲ್ಲದಿದ್ದರೆ ನೀವೇ ಮುಂದುವರೆದು ಹೋಗಿ ಬೆಟ್ಟದ ಸೀಮೆಯನ್ನು ಸ್ವಾಧೀನಪಡಿಸಿಕೊಳ್ಳಿರಿ. ಆದರೆ ಅಲ್ಲಿ ಉನ್ನತ ಪುರುಷರಿರುವುದು ನಿಮ್ಮ ನೆನಪಿನಲ್ಲಿರಲಿ. ಹೇಗೋ ನೀವು ಕಾರ್ಯನಿರತರಾಗಿ ಹೋರಾಡಿ ಕ್ರಯ ಕಟ್ಟಬೇಕಾಗಿರುತ್ತದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವಿತಗಳಲ್ಲಿಯೂ ಅದೇ ರೀತಿಯಾಗಿ ಇರುತ್ತದೆ. ನಾವು ಆತ್ಮಿಕ ಸ್ವಾಸ್ಥ್ಯವನ್ನು, ಆಶೀರ್ವಾದಗಳನ್ನು ನಮ್ಮದಾಗಿರಿಸಿಕೊಳ್ಳಬೇಕಾದರೆ ಅದು ಕಾರ್ಯನಿರ್ವಹಿಸುವುದನ್ನು ಒಳಗೊಂಡಿರುತ್ತದೆ. ಹೌದು, ಕಠಿಣ ಕೆಲಸವನ್ನು ನಾವು ಮಾಡಬೇಕಾಗಿದೆ. ವೈರಿಯಾದ ಸೈತಾನನು ಖಂಡಿತವಾಗಿಯೂ ಅಲ್ಲಿದ್ದಾನೆ. ನಾವು ಬಿದ್ದು ಹೋಗಬೇಕೆಂಬುದೇ ಅವನ ಸತತ ಪ್ರಯತ್ನವಾಗಿದೆ. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ಮುಂದೆ ನಾವು ಸಿಲೋವಿನಲ್ಲಿ ದೇವದರ್ಶನದ ಗುಡಾರವನ್ನು ನಿಲ್ಲಿಸಿದ ಕುರಿತು ಧ್ಯಾನಿಸೋಣ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಯೆಹೋಶುವನ ಪುಸ್ತಕ 18ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ದೇಶವೆಲ್ಲ ವಶವಾದ ಮೇಲೆ ಇಸ್ರಾಯೇಲ್ ಸಮೂಹದ ಎಲ್ಲಾ ಜನರು ಸಿಲೋವಿನಲ್ಲಿ ಕೂಡಿ ಬಂದು ದೇವದರ್ಶನದ ಗುಡಾರವನ್ನು ನಿಲ್ಲಿಸಿದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಸ್ರಾಯೇಲ್ ಸಮೂಹದವರು ಸಿಲೋವಿನಲ್ಲಿ ದೇವದರ್ಶನದ ಗುಡಾರವನ್ನು ನಿಲ್ಲಿಸಿದರು. ಸಿಲೋವ್ ಎಂಬುದು ಎಫ್ರಾಯಿಮ್ನಲ್ಲಿನ ಒಂದು ಪಟ್ಟಣವಾಗಿತ್ತು. ಇದು ಹೇಗೋ ದೇವದರ್ಶನದ ಗುಡಾರಕ್ಕೆ ಶಾಶ್ವತವಾದ ಸ್ಥಳವಾಗಿರಲಿಲ್ಲ, ಯಾಕಂದರೆ ಅದು ದೇಶದ ಮಧ್ಯಭಾಗವಾಗಿರಲಿಲ್ಲ. ದೇವರು ದಾವೀದನ ಮೂಲಕ ಒಂದು ದಿವಸ ಯೆರೂಸಲೇಮಿನಲ್ಲಿ ಶಾಶ್ವತವಾದ ಸ್ಥಳವನ್ನು ಆಯ್ಕೆ ಮಾಡಲಿಕ್ಕಿದ್ದನು. ಆ ಶಾಶ್ವತವಾದ ಸ್ಥಳಕ್ಕೆ ದೇವದರ್ಶನ ಗುಡಾರವನ್ನು ಸ್ಥಳಾಂತರಿಸುವವರೆಗೂ ಇಸ್ರಾಯೇಲ್ಯರು ಸಿಲೋವಿನಲ್ಲಿಯೇ ಯೆಹೋವನನ್ನು ಆರಾಧಿಸಬೇಕಾಗಿತ್ತು. ಮುಂದೆ ನ್ಯಾಯಸ್ಥಾಪಕರ ಇಡೀ ಕಾಲಾವಧಿಯಲ್ಲಿ ದೇವದರ್ಶನ ಗುಡಾರವು ಸಿಲೋವಿನಲ್ಲಿಯೇ ಉಳಿಯಿತು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕಾರ್ಯಕ್ರಮದ ಅಂತ್ಯಭಾಗಕ್ಕೆ ನಾವು ಬಂದಿರುವಾಗ ಕೊನೆಯದಾಗಿ ಯೆಹೋಶುವನ ಪುಸ್ತಕ 18ನೇ ಅಧ್ಯಾಯ 2 ಮತ್ತು 3ನೇ ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಇಸ್ರಾಯೇಲ್ಯರಲ್ಲಿ ಇನ್ನು 7 ಕುಲಗಳಿಗೆ ಪಾಲು ಸಿಕ್ಕಿರಲಿಲ್ಲ. ಆಗ ಯೆಹೋಶುವನು ಇಸ್ರಾಯೇಲ್ಯರಿಗೆ, ನಿಮ್ಮ ಪಿತೃಗಳ ದೇವರಾದ ಯೆಹೋವನು ನಿಮಗೆ ಕೊಟ್ಟ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳುವುದರಲ್ಲಿ ಇನ್ನೆಷ್ಟು ತಡಮಾಡುತ್ತೀರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ಇಂದು ಅದೇ ಪ್ರಶ್ನೆಯನ್ನು ನಮ್ಮ ಮುಂದೆ ಇಡುತ್ತಿದ್ದಾನೆ. ಎಲ್ಲ ಆತ್ಮಿಕ ಆಶೀರ್ವಾದಗಳನ್ನು ಆತನು ನಮಗೆ ಒದಗಿಸಿಕೊಟ್ಟಿದ್ದಾನೆ. ಆದರೆ ಅವುಗಳನ್ನು ನಮ್ಮದೆಂದು ಹಕ್ಕು ಸಾಧಿಸುವಲ್ಲಿ ನಾವು ಉದಾಸೀನರಾಗಿದ್ದೇವೆ. ದೇವರು ನಮಗೆಷ್ಟು ಒಳ್ಳೆಯವನಾಗಿದ್ದಾನಲ್ಲವೇ? ಯೆಹೋಶುವನು ಸವಾಲೊಡ್ಡಿದ ಮೇಲೆ ಆ 7 ಕುಲಗಳು ಮುಂದೆ ಸಾಗುವರಾಗಿ ತಮಗೆ ನೇಮಕವಾದ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡರು. ದೇವರಿಗೆ ಮಹಿಮೆ ಉಂಟಾಗಲಿ. ಬನ್ನಿರಿ, ಮುಂದಕ್ಕೆ ನಾವು ಬೆನ್ಯಾಮೀನರ ಪಾಲು ಎಂಬುದನ್ನು ನೋಡೋಣ. ನೋಡಿರಿ, ಬೆನ್ಯಾಮೀನರು ಯೆಹೂದದವರ ಭೂಮಿಯ ಮಧ್ಯದಲ್ಲಿ ಮತ್ತು ಎಫ್ರಾಯಿಮ್ ಹಾಗೂ ದಾನ್ ಕುಲದವರ ಮಧ್ಯದಲ್ಲಿ ತಮ್ಮ ಸ್ವಾಸ್ಥ್ಯವನ್ನು ಹೊಂದಿಕೊಂಡರು. ಈ ವಾಕ್ಯ ಭಾಗವನ್ನು ಆಲಿಸುತ್ತಿರುವ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯದ ಬೆಳಕಿನಲ್ಲಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ದೇವರು ನಮಗೋಸ್ಕರ ಸುರಿಸಿರುವ ಆತ್ಮಿಕ ಆಶೀರ್ವಾದಗಳಲ್ಲಿ ಎಷ್ಟು ಆಶೀರ್ವಾದಗಳನ್ನು ನಾವು ನಮ್ಮದಾಗಿರಿಸಿಕೊಂಡಿದ್ದೇವೆ. ನಾವು ಇನ್ನೂ ಬರೀ ಕೇಳುವುದರಲ್ಲೇ ಇದ್ದರೆ ನಾವು ಎಲ್ಲೋ ತಪ್ಪುತ್ತಾ ಇದ್ದೇವೆಂದು ತಿಳಿದುಕೊಳ್ಳಬೇಕು. ಪ್ರಿಯರೇ, ಆದ್ದರಿಂದ ಇಂದೇ ದೇವರಾತ್ಮನ ಸಹಾಯದಿಂದ ನಮ್ಮ ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ಳೋಣ. ಇಂದು ನಾವು ಹಾಗೆ ಮಾಡದೇ ಹೋದರೆ ಒಂದು ದಿವಸ ಅದು ಬಹಳ ತಡವಾಗಿ ಹೋಗಬಹುದು. ಆದುದರಿಂದ ವಾಕ್ಯದ ಎಚ್ಚರಿಕೆಯನ್ನು ನಾವು ಗಂಭೀರವಾಗಿ ಸ್ವೀಕರಿಸಿಕೊಂಡು ಆತನ ಆಶೀರ್ವಾದಗಳನ್ನು ಹೊಂದಿಕೊಳ್ಳೋಣ. ದೇವರ ಕೃಪೆಯು ನಿಮ್ಮೊಂದಿಗೆ ಇರಲಿ. ಪ್ರಿಯರೇ, ಬೋನಾಕಾಶೆಯಲ್ಲಿ ನೋಡುವುದಾದರೆ ವಾಗ್ದತ್ತ ದೇಶದಲ್ಲಿ ಇಸ್ರಾಯೇಲರ ಪ್ರಾಂತ್ಯದ ವಿಭಾಗವು ದಾನ್ನಿಂದ ಹಿಡಿದು ಬೇರ್ಷೆಬದವರೆಗೂ ದೇಶವು ಕುಲಕುಲವಾಗಿ ವಿಭಾಗಿಸಿರುವುದನ್ನು ಕಾಣುತ್ತೇವೆ. ಕಾಲೇಬನು ಸಂಪೂರ್ಣವಾಗಿ ದೇವರನ್ನು ಆತುಕೊಂಡು ಯಥಾರ್ಥವಾಗಿದ್ದರಿಂದ ಉನ್ನತ ಪುರುಷರು ಇದ್ದ ಹೆಬ್ರೋನನ್ನು ಸ್ವಾಧೀನ ಮಾಡಿಕೊಂಡನು. ಹೌದು ಪ್ರಿಯರೇ, ನಾವು ಲೋಕವನ್ನು ತ್ಯಜಿಸಿ ಯೇಸುವನ್ನು ಹಿಂಬಾಲಿಸುವಾಗ ಹಿಂದಕ್ಕೆ ನೋಡಿದರೆ ದೇವರ ರಾಜ್ಯಕ್ಕೆ ಯೋಗ್ಯರಲ್ಲ. ಆದುದರಿಂದ ದಿನಾಲೂ ಆತನನ್ನು ದೃಷ್ಟಿಸುತ್ತಾ ದೇವರ ಮಕ್ಕಳಾಗಿ ಜೀವಿಸೋಣ. ಬಂದಿರಿ, ಪ್ರಾರ್ಥನೆಯನ್ನು ಮಾಡೋಣ. ಕೃಪೆಯಲ್ಲಿ ಐಶ್ವರ್ಯ ಉಳ್ಳಂಥ ನಮ್ಮ ತಂದೆಯಾದ ದೇವರೇ, ನೀನು ಪ್ರಕಾಶ ಸ್ವರೂಪನಾದ ದೇವರು, ತೇಜಮಯನಾದ ದೇವರು, ಮಹಿಮೆ ಉಳ್ಳಂಥ ದೇವರು, ನಿನ್ನನ್ನು ಆರಾಧಿಸಿ ಕೊಂಡಾಡಿ ಘನಪಡಿಸ್ತೇವೆ. ನಿನ್ನ ತೇಜಸ್ಸನ್ನು, ನಿನ್ನ ಮಹಿಮೆಯನ್ನು ನಮ್ಮ ವೀಕ್ಷಕರು ಕೂಡ ಅರ್ಥ ಮಾಡಿಕೊಳ್ಳುವಂತೆ ನಿನ್ನ ಪವಿತ್ರಾತ್ಮನ ಸಹಾಯವನ್ನು ನೀಡು. ಯೆಹೋಶುವನ ಪುಸ್ತಕದಿಂದ ಅನೇಕ
ವಿಚಾರಗಳನ್ನು ನಮಗೆ ಕಲಿಸ್ತಾ ಇದ್ದೀವಿ. ಅದಕ್ಕಾಗಿ ಸ್ತೋತ್ರ. ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ಪ್ರತಿ ಒಬ್ಬೊಬ್ಬರನ್ನು ಹೆಸರಾಗಿಯೂ ಕುಟುಂಬವಾಗಿಯೂ ಆಶೀರ್ವದಿಸಿ ನಡೆಸಬೇಕೆಂದು ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಆತ್ಮೀಯ ವೀಕ್ಷಕರೇ, ಸತ್ಯವೇದ ಅಧ್ಯಯನ ಕಾರ್ಯಕ್ರಮವು ನಮಗೆ ಹೊಸ ಚೈತನ್ಯವನ್ನು ನೀಡಿದೆ ಅಲ್ಲವೇ? ಹಾಗಾದರೆ ದೇವರ ಪ್ರೀತಿಯನ್ನು ಲೋಕವು ತಿಳಿದುಕೊಳ್ಳಲು ಹಿಂದೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮಿಸ್ ಕಾಲ್ ಮಾಡಿರಿ. ತಿರುಗಿ ಭೇಟಿಯಾಗೋಣ. ವಂದನೆಗಳು.